ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕಥೆ ಭಾಗ 48. ಇದು ಈ ಕಥೆಯ ಕೊನೆಯ ಸಂಚಿಕೆ. ಈ ಗಿಫ್ಟ್ ಕೊಡೋ ಸಂದರ್ಭ ಅಂತೂ ಬಂದಿದೆ. ಸಂಸ್ಕೃತಿ ಅದನ್ನು ತೆರೆದು ನೋಡುತ್ತಾಳೆ. ಸುಶಾಂತ್ ಕಣ್ಣುಗಳು ಅವಳ ಮುಖದ ಮೇಲಿತ್ತು. ಅದರಲ್ಲಿ ಸುಂದರವಾದ ಅವನ ಬಣ್ಣದ ಸ್ಟೋನ್ಗಳ ರಾತ್ರಿ ಆದ್ದರಿಂದ ತುಂಬ ಚೆನ್ನಾಗಿ ಹೊಳೆಯುತ್ತಿತ್ತು. ವಾವ್, ಅದ್ಭುತವಾಗಿದೆ. ಪೂರ್ತಿ ಸೆಟ್ ಆಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಸುಶಾಂತ್. ಅವಳ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಹೊಳೆಯುತ್ತಿದ್ದವು. ಸ್ಯಾಮ್, ನನಗೆ ನಿನ್ನ ಕಷ್ಟ ನೋಡೋಕ್ಕಾಗಲ್ಲ. ಸಿ ಸೆಕ್ಷನ್ ಮಾಡೋದು ಬೆಟರ್ ಅನ್ನಿಸ್ತಾ ಇದೆ. ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅವನು ಅಲ್ಲಿಂದ ಏಳಲು ಉದ್ಯುಕ್ತನಾದ. ಆದರೆ ಸಂಸ್ಕೃತಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಏನೂ ಬೇಡ, ಡಾಕ್ಟರ್ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿರುವಷ್ಟು ಹೊತ್ತು ನೀವು ಎಲ್ಲೂ ಹೋಗೋ ಹಾಗೇ ಇಲ್ಲ. ನೀವು ನನ್ನ ಪಕ್ಕನೇ ಇರಬೇಕು. ಸ್ಯಾಮ್, ಸುಮ್ಮನೆ ಹಠ ಮಾಡಬೇಡ. ಎಷ್ಟು ಹೊತ್ತಿಂದ ನೋವು ತಿಂತಾ ಇದ್ದೀಯಾ? ಇನ್ನೆಷ್ಟು ಹೊತ್ತು ನೋವು ತಿನ್ನಬೇಕೋ? ನೀನು ಸಂಕಟ ಪಡ್ತಾ ಇರೋದು ನೋಡೋಕೆ ನನ್ನ ಕೈಯಲ್ಲಂತೂ ಸಾಧ್ಯ ಆಗ್ತಾ ಇಲ್ಲ. ನಾನು ನಿನ್ನ ಬಿಟ್ಟು ಹೋಗಲ್ಲ. ಸುಹಾಸಿನಿ ಆಂಟಿ ಹತ್ರ ಹೇಳ್ತೀನಿ. ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರಲಿ. ಸುಹಾಸಿನಿಯವರು ಅಲ್ಲಿಯೇ ಇದ್ದರು. ಅವಳಿಗೆ ಧೈರ್ಯ ಹೇಳಬೇಕಾಗಿರೋ ನೀನೇ ಇಷ್ಟು ಭಯಪಟ್ಕೊಂಡ್ರೆ ಹೇಗೆ? ಕೆಲವರಿಗೆ 2 ದಿನ ನೋವು ತಿನ್ನಬೇಕಾಗುತ್ತದೆ. ನಾನು 2 ದಿನ ನೋವು ತಿಂದೆ. ಆಮೇಲೆ ಇವಳು ಹುಟ್ಟಿದ್ದು. ದೇವರು ಆ ನೋವು ತಡೆಯೋಕ್ಕೆ ಶಕ್ತಿಯನ್ನು ಅವಳಿಗೆ ಕೊಟ್ಟಿರ್ತಾರೆ. ಮುಖ ಬಾಡಿಸಿಕೊಂಡು ಕುಳಿತಿರುವ ಅಳಿಯನಿಗೆ ಧೈರ್ಯ ಹೇಳಿದರು ಸುಹಾಸಿನಿ. ಸಮಯ ಕಳೆಯುತ್ತಿದ್ದಂತೆಯೇ ಸಂಸ್ಕೃತಿಯ ನೋವು ಇನ್ನೂ ಜಾಸ್ತಿ ಆಗತೊಡಗಿತು. ಈಗ ಅವಳಿಗೆ ನೋವು ತಡೆಯಲಾಗುತ್ತಿರಲಿಲ್ಲ. ಇಷ್ಟು ಹೊತ್ತು ಅದು ಹೇಗೋ ತಡೆದುಕೊಂಡಿದ್ದಳು. ಅವಳು ಸಂಕಟ ಪಡುತ್ತಿರುವುದನ್ನು ಕಂಡಾಗ ತಮಗೆ ಈ ಮಗು ಮಾತ್ರ ಸಾಕು ಎನಿಸಿತು ಸುಶಾಂತ್ಗೆ. ಸಂಸ್ಕೃತಿ ಈಗ ಅವನ ಮಡಿಲಲ್ಲಿ ಮಲಗಿಕೊಂಡಿದ್ದಳು. ಅವಳ ಕೈಯ ಮೇಲೆ ಸುಶಾಂತ್ನ ಕಣ್ಣೀರು ಬಿದ್ದಾಗಲೇ ಅವಳಿಗೆ ಅವನು ಅಳುತ್ತಿದ್ದಾನೆ ಎಂದು ಅರಿವಾಗಿದ್ದು. ಈಗ ಅವನನ್ನು ಸಮಾಧಾನಿಸುವ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಅವಳಿಗೆ ನೋವು ತಡೆಯಲಾಗುತ್ತಿರಲಿಲ್ಲ. ಮಲಗಿದಲ್ಲಿಂದ ಏಳಬೇಕೆನಿಸಿತು. ಅವಳಿಗೆ ನಿಲ್ಲಲಾಗುತ್ತಿಲ್ಲ, ಕೂರಲಾಗುತ್ತಿಲ್ಲ. ಅಷ್ಟು ನೋವಾಗುತ್ತಿತ್ತು. ಅಷ್ಟರಲ್ಲಿ ಅಲ್ಲಿ ಬಂದ ನರ್ಸೊಬ್ಬರು, ಇನ್ನು ಲೇಬರ್ ವಾರ್ಡ್ಗೆ ಕರ್ಕೊಂಡು ಹೋಗ್ಬೋದು ಅನಿಸುತ್ತೆ ಎಂದು ಹೇಳಿದ್ದರು. ಸುಶಾಂತ್ ಮತ್ತು ಸುಹಾಸಿನಿ ಇಬ್ಬರು ಲೇಬರ್ ವಾರ್ಡಿನ ಹೊರಗೆ ಕಾಯುತ್ತಾ ಕುಳಿತಿದ್ದರು. ಸುಶಾಂತ್ಗೆ ಊಟ, ತಿಂಡಿ, ನಿದ್ದೆ ಯಾವುದೂ ಬೇಕಿರಲಿಲ್ಲ. 2.5 ದಿನಗಳಷ್ಟು ದೀರ್ಘಕಾಲ ನೋವು ತಿಂದು ಸಂಸ್ಕೃತಿ ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಳು. ಮಗು ತುಂಬ ಮುದ್ದಾಗಿತ್ತು. 3 kg 600 ಗ್ರಾಂ ತೂಕವಿತ್ತು ಮಗು. ತಲೆ ತುಂಬ ದಟ್ಟವಾದ ಕಪ್ಪು ಕೂದಲಿತ್ತು ಮಗುವಿಗೆ. ಸುಶಾಂತ್ಗೆ ಮಕ್ಕಳೆಂದರೆ ಪ್ರಾಣ. ನರ್ಸ್ ಮಗುವನ್ನು ತಂದಾಗ ಅವನು ಮೊದಲು ಕೈ ಚಾಚಿದ್ದ. ಪುಟ್ಟ ಬೊಂಬೆಯಂತಿತ್ತು ಮಗು. ತನ್ನದೇ ಕರುಳ ಕುಡಿ. ಎಷ್ಟು ಮುದ್ದಾಗಿದೆ. ಮಗುವನ್ನು ಮುದ್ದಿಸ ಹೊರಟವನು ಅಲ್ಲೇ ತಡೆದ. ಎಲ್ಲಿ ತನ್ನ ಮೀಸೆ ಚುಚ್ಚಿ ನೋವಾಗಬಹುದೇನೋ. ಹಾಲುಗಲ್ಲದ ಕಂದನಲ್ಲವೇ? ಅವನ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಸುಹಾಸಿನಿಯವರಿಗೂ ಮೊಮ್ಮಗುವನ್ನು ಎತ್ತಿಕೊಂಡು ಮುದ್ದಿಸುವ ಆಸೆಯಾಗಿತ್ತು. ಅವರು ಕೂಡ ಮಗುವನ್ನು ಎತ್ತಿಕೊಳ್ಳಲು ಬಂದಿದ್ದರು. ಅದನ್ನರಿತ ಸುಶಾಂತ್ ಅವರ ಕೈಗೆ ಮಗುವನ್ನಿತ್ತ. ಬಳಿಕ ಸಂಸ್ಕೃತಿಯನ್ನು ನೋಡಲು ಬಿಟ್ಟಿದ್ದರು. ತಕ್ಷಣವೇ ಅವಳತ್ತ ಧಾವಿಸಿದ್ದ ಸುಶಾಂತ್. ಸಂಸ್ಕೃತಿ ತುಂಬ ಬಳಲಿಬಿಟ್ಟಿದ್ದಳು. ಮುಖದಲ್ಲಿ ಆಯಾಸ ಎದ್ದು ಕಾಣುತ್ತಿತ್ತು. ಇಂದು ಅವಳ ಮುಖದಲ್ಲಿರುವ ತೃಪ್ತಿ ಹಿಂದೆಂದೂ ಕಾಣಲಿಲ್ಲ ಎನಿಸಿತವನಿಗೆ. ಫ್ಯಾನಿನ ಗಾಳಿಗೆ ಅವಳ ಮುಂಗುರುಳು ಹಾರುತ್ತಿತ್ತು. ಅದನ್ನು ತನ್ನ ಕೈಗಳಿಂದ ಸರಿಪಡಿಸುತ್ತಾ ಅವಳ ಹಣ್ಣಿಗೆ ಹೂ ಮುತ್ತನ್ನಿತ್ತ ಸುಶಾಂತ್. ಕಂಗ್ರಾಟ್ಸ್ ಚಿನ್ನ, ತುಂಬ ಮುದ್ದಾಗಿದ್ದಾಳೆ ನಮ್ಮ ಮಗಳು. ಇಷ್ಟು ಮುದ್ದಾಗಿರೋ ಮಗಳನ್ನು ಕೊಟ್ಟಿದ್ದಕ್ಕೆ ನಿಂಗೇನು ಕೊಡಲಿ? ಅವಳನ್ನು ವಿಚಾರಿಸಿಕೊಂಡ. ಸಂಸ್ಕೃತಿಗೆ ಅಂದು ಅವನು ಮೊದಲ ರಾತ್ರಿ ಗಿಫ್ಟ್ ಕೊಟ್ಟಾಗ ಇನ್ನೊಂದು ಗಿಫ್ಟ್ ಪ್ಯಾಕ್ ಇತ್ತಲ್ಲ, ಅದರ ನೆನಪಾಗಿತ್ತು. ಆದರೂ ಅವನ ಮನಸ್ಸಲ್ಲಿ ಏನಿದೆ ಅವಳಿಗೆ ಗೊತ್ತಿಲ್ಲ. ಅವನಾಗಿ ಕೊಡುವವರೆಗೂ ಅವಳು ಕೇಳಲು ಹೋಗಲಿಲ್ಲ. ಅಲ್ಲದೆ ಆ ಗಿಫ್ಟನ್ನು ಆ ಮನೆಯಿಂದ ತಂದಿದ್ದಾನೋ ಇಲ್ಲವೋ ಅದು ಅವಳಿಗೆ ಗೊತ್ತಿರಲಿಲ್ಲ. ಸಂಸ್ಕೃತಿಯ ನಗುವೆ ಅವನಿಗೆ ಉತ್ತರವಾಯಿತು. ಮಗಳಲ್ಲಿ ಅಮ್ಮನ ಕೈಯಲ್ಲಿದ್ದಾಳ? ಮಗಳನ್ನು ವಿಚಾರಿಸಿಕೊಂಡಳು ಅವನ ಬಳಿ. ನಿಮಗೆ ಮಗಳು ಸಿಕ್ಕಿದ ಮೇಲೆ ನನ್ನ ನೆನಪೇ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ನನಗೆ ಇಬ್ಬರೂ ಬೇಕು ಚಿನ್ನ. ನೀನಾಗ ತುಂಬ ಕಷ್ಟಪಡ್ತಾ ಇದ್ದೀಯಲ್ಲ, ನಿನ್ನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ನಿಂಗೆ ನಾನು ತುಂಬ ನೋವು ಕೊಟ್ಬಿಟ್ಟೆ ಅಂತ ಅನ್ನಿಸ್ತಾ ಇತ್ತು. ತುಂಬ ಕಷ್ಟ ಆಯ್ತಾ ಸ್ಯಾಮ್? ಅವಳನ್ನು ಪ್ರೀತಿಯಿಂದ ವಿಚಾರಿಸಿಕೊಂಡ. ಆಗ ನೋವು ತಡೆಯೋಕೆ ಆಗ್ತಾ ಇರಲಿಲ್ಲ. ಆದರೆ ಮಗಳ ಮುಖ ನೋಡಿದ ತಕ್ಷಣ ಎಲ್ಲ ಮರೆತು ಹೋಯಿತು. ಅವಳು ನೋಡೋಕೆ ನಿಮ್ಮ ಥರಾನೇ ಇದ್ದಾಳೆ. ಸಂಸ್ಕೃತಿಯ ಮುಖದಲ್ಲಿ ಸಂತೋಷದ ಹೊನಲು ಹರಿಯುತ್ತಿತ್ತು. ಆ ಸಂತೋಷ ಅವನ ಮುಖಕ್ಕೂ ಪಸರಿಸಿತ್ತು.
ಮೊಮ್ಮಗುವನ್ನು ನೋಡಲು ಸುರೇಶ್, ರಾಜಾರಾಮ್ ಮತ್ತು ಸುಮನಾ ಅವರು ಕೂಡ ಬಂದಿದ್ದರು. ರಾಜಾರಾಮ್ ಅವರಿಗೆ ಮಗುವಿನ ಪುಣ್ಯಾಹ ಕಾರ್ಯಕ್ರಮವನ್ನು ತಮ್ಮ ಮನೆಯಲ್ಲಿ ಮಾಡಬೇಕೆಂಬ ಆಸೆಯಿತ್ತು. ಆದರೆ ಮಗ ಇದಕ್ಕೆ ಸುತರಾಂ ಒಪ್ಪುವುದಿಲ್ಲ ಎಂದು ಗೊತ್ತಿದ್ದರಿಂದ ಆ ವಿಷಯವನ್ನು ಪ್ರಸ್ತಾಪ ಮಾಡಲೇ ಹೋಗಲಿಲ್ಲ, ಸುಮ್ಮನಾಗಿ ಬಿಟ್ಟರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಾಣಂತಿ ಮಗುವನ್ನು ತಮ್ಮ ಮನೆಗೆ ಕರೆದೊಯ್ಯಬೇಕೆಂಬ ಆಸೆಯಿತ್ತು ಸುಹಾಸಿನಿ ಅವರಿಗೆ. ಸಂಸ್ಕೃತಿಗೆ ಅಷ್ಟು ದಿನ ಸುಶಾಂತ್ಗೆ ತನ್ನನ್ನು ಮತ್ತು ಮಗುವನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ ಎಂದು ಗೊತ್ತಿತ್ತಲ್ಲ. ತಾಯಿಯ ಬಳಿ ತಮ್ಮ ಮನೆಗೆ ಹೋಗೋಣವೆಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಳು. ಅಮ್ಮ, ನನಗೀಗ ಒಬ್ಬಳೇ ಎದ್ದು ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸುಶಾಂತ್ಗೆ ಸ್ವಾಭಿಮಾನ ತುಂಬ ಜಾಸ್ತಿ. ನಿಮ್ಮನೆಯಲ್ಲಿ ಬಂದಿರಲ್ಲ ಅವರು. ನಮ್ಮ ಮನೆಯಲ್ಲಿ ಆದರೆ ಸುಶಾಂತ್ ನೋಡ್ಕೋತಾನೆ. ನಿಮ್ಮಲ್ಲಾದರೆ ರಾತ್ರಿ ಹಗಲು ಮಗುನ ನನ್ನ ನೀನೇ ನೋಡಬೇಕು. ನಿಂಗೂ ಮಂಡಿ ನೋವಿದೆಯಲ್ಲ, ಕಷ್ಟ ಆಗುತ್ತೆ. ನಮ್ಮ ಮನೆಗೆ ಹೋಗೋಣ ಎಂದು ತೀರ್ಪಿತ್ತಿದ್ದಳು ಸಂಸ್ಕೃತಿ. ಸಂಸ್ಕೃತಿ ಸರಿಯಾಗಿ ಓಡಾಡುವವರೆಗೂ ಸುಶಾಂತ್ ರಜಾ ಹಾಕಿ ಅವಳ ಸಹಾಯಕ್ಕೆ ನಿಲ್ಲುವುದಾಗಿ ಅವಳಿಗೆ ಹೇಳಿದ್ದ. ಅಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದರು. ಅಂದು ರಾತ್ರಿ ನಿಂಗೆ ಏನು ಗಿಫ್ಟ್ ಬೇಕು ಅಂತ ಕೇಳಿದ್ದಕ್ಕೆ ನೀನು ಏನೂ ಹೇಳೇ ಇಲ್ಲ. ಆದರೆ ಈ ಗಿಫ್ಟ್ ಕೊಡೋ ಸಂದರ್ಭ ಅಂತೂ ಬಂದಿದೆ ಎಂದು ಹೇಳುತ್ತಾ ಗಿಫ್ಟ್ ಪ್ಯಾಕನ್ನು ಅವಳ ಕೈಯಲ್ಲಿಟ್ಟ ಸುಶಾಂತ್. ಸಂಸ್ಕೃತಿ ತುಂಬ ಆತುರದಿಂದ ಆ ಗಿಫ್ಟ್ ಪ್ಯಾಕನ್ನು ಓಪನ್ ಮಾಡತೊಡಗಿದಳು. ಅದನ್ನು ತೆರೆದು ನೋಡುತ್ತಾಳೆ. ಸುಶಾಂತ್ ಕಣ್ಣುಗಳು ಮಾತ್ರ ಅವಳ ಮುಖದ ಮೇಲೆಯೇ ಇತ್ತು. ಅದರಲ್ಲಿ ಸುಂದರವಾದ 2 ಬಳೆಗಳಿದ್ದವು. ಅದು ಅವನ ಬಣ್ಣದ ಸ್ಟೋನ್ಗಳ ಬಳೆಗಳು ಎಂದು ಹೇಳಬೇಕಾಗಿಲ್ಲವಲ್ಲ. ಅದು ಪರ್ಪಲ್ ಬಣ್ಣದ ಸ್ಟೋನ್ಗಳಿದ್ದ ಬಳೆಗಳು. ರಾತ್ರಿ ಆದ್ದರಿಂದ ತುಂಬ ಚೆನ್ನಾಗಿ ಹೊಳೆಯುತ್ತಿತ್ತು. ಸಂಸ್ಕೃತಿ ಆ ಬಳೆಗಳನ್ನು ತೆಗೆದು ಅವನ ಕೈಯಲ್ಲಿಡುತ್ತಾ ತನ್ನ ಕೈಗಳನ್ನು ಅವನ ಮುಂದೆ ಚಾಚಿದ್ದಳು. ವಾವ್, ಅದ್ಭುತವಾಗಿದೆ. ಪೂರ್ತಿ ಸೆಟ್ ಆಯ್ತಲ್ಲ. ನಾನು ಈ ಗಿಫ್ಟ್ಗೋಸ್ಕರ ತುಂಬ ದಿನಗಳಿಂದ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಸುಶಾಂತ್. ಅವಳ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಹೊಳೆಯುತ್ತಿದ್ದವು. ಸುಶಾಂತ್ ಅವಳ ಕೈಗಳಿಗೆ ಆ 2 ಬಳೆಗಳನ್ನು ತೊಡಿಸಿ ಬಳಿಕ ಅವಳ 2 ಕೈಗಳಿಗೂ ಸಿಹಿ ಮುತ್ತನ್ನಿತ್ತ. ಅದು ಅವರು ಬರುವಾಗ ತಂದಿರಲಿಲ್ಲವಲ್ಲ, ಆ ಮನೆಯಲ್ಲಿತ್ತು. ಅದಕ್ಕಾಗಿ ವಿಚಾರಿಸಿದಳು ಸಂಸ್ಕೃತಿ. ಹೌದು, ಇದನ್ನು ಯಾವಾಗ ತಂದಿದ್ದು ನೀವು? ನಾನು ಹೋಗಿ ತಂದಿದ್ದಲ್ಲ, ಅಪ್ಪನ ಹತ್ರ ತಂದುಕೊಡೋಕೆ ಹೇಳಿದ್ದೆ. ಈ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಬಳಿಕ ಅವಳ ತಲೆಯನ್ನು ತನ್ನ ಎದೆಯೊಳಗೆ ಹುದುಗಿಸಿಕೊಂಡ. ದಿನಗಳು ಉರುಳಿದವು. 2 ತಿಂಗಳು ಬಾಣಂತನ ಮುಗಿಸಿಕೊಂಡು ಸುಹಾಸಿನಿ ಅವರು ಅವರ ಮನೆಗೆ ಹಿಂದಿರುಗಿದ್ದರು. ಸಂಸ್ಕೃತಿಗೆ ಮಗುವನ್ನು ನೋಡಿಕೊಳ್ಳುವುದೇ ಇಡೀ ದಿನದ ಕೆಲಸವಾಗುತ್ತಿತ್ತು. ಸಂಜೆ ಸುಶಾಂತ್ ಬಂದ ಬಳಿಕ ಮಗುವಿನ ಪೂರ್ತಿ ಜವಾಬ್ದಾರಿಯನ್ನು ಅವನು ವಹಿಸಿಕೊಳ್ಳುತ್ತಿದ್ದ. ಅದು ಅವನಿಗೆ ಅತ್ಯಂತ ಪ್ರಿಯವಾದ ಕೆಲಸವಾಗಿತ್ತು. ಅದೊಂದು ದಿನ ಸುಶಾಂತ್ ಆಫೀಸಿಗೆ ಹೋಗಿದ್ದ. 11:30 ಗಂಟೆಯ ಸುಮಾರಿಗೆ ಸಂಸ್ಕೃತಿಗೆ ಒಂದು ಕರೆ ಬಂದಿತ್ತು. ಅಮ್ಮ ಅವರು ಬಾತ್ರೂಮಲ್ಲಿ ಬಿದ್ದುಬಿಟ್ಟಿದ್ದಾರೆ. ಬಾಗಿಲು ಹಾಕ್ಕೊಂಡಿದ್ದಾರೆ. ತೆಗೆಯೋಕೆ ಆಗ್ತಾ ಇಲ್ಲ. ನನಗೆ ಒಬ್ಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಣ್ಣ ಅವರಿಗೆ ಕರೆ ಮಾಡಿದರೆ ತೆಗೀತಾ ಇಲ್ಲ ಎಂದು ಸವಿತಾ ಆಂಟಿ ಕರೆ ಮಾಡಿದ್ದರು. ಸಂಸ್ಕೃತಿ ತಕ್ಷಣವೇ ಸುಶಾಂತ್ಗೆ ಕರೆ ಮಾಡಿ, ಅತ್ತೆ ಬಾತ್ರೂಮಲ್ಲಿ ಬಿದ್ದುಬಿಟ್ಟಿದ್ದಾರಂತೆ. ನಾನು ಮಗುನ ಅಮ್ಮನ ಕೈಯಲ್ಲಿ ಕೊಟ್ಟು ಆ ಮನೆಗೆ ಹೋಗ್ತಾ ಇದ್ದೀನಿ. ನೀವು ಈ ಕೂಡಲೇ ಬನ್ನಿ. ಅವನಿಗೆ ವಿಷಯ ತಿಳಿಸಿದ್ದಳು. ಸ್ಯಾಮ್, ನೀನು ಏನು ಮಾಡ್ತಾ ಇದ್ದೀಯಾ? ನಿಂಗೆ ಹಳೇದೆಲ್ಲ ಮರೆತೇ ಹೋಯ್ತಾ? ಅವನಿಗಿನ್ನೂ ಆ ಅಸಮಾಧಾನ ಇತ್ತು. ಸುಶಾಂತ್, ನಿಮಗೆ ಮರೆತು ಹೋಯ್ತಾ? ಆವತ್ತು ಒಂದಿನ ನಿಂಗೆ ಏನು ಬೇಕು ಅಂತ ಕೇಳಿದಾಗ, ಸಂದರ್ಭ ಬಂದಾಗ ಕೇಳ್ತೀನಿ, ಆಗ ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳಿದ್ನಲ್ಲ ನಿಮ್ಮ ಹತ್ರ, ನೆನಪಿದೆಯಾ? ಈಗ ಕೇಳ್ತಾ ಇದ್ದೀನಿ. ನನಗೆ ಆ ಮನೆಗೆ ಹೋಗಬೇಕು. ನೀವು ನನ್ನ ಜೊತೆ ಬರಬೇಕು. ಈಗ ಅವರಿಗೆ ನಮ್ಮ ಅವಶ್ಯಕತೆ ಇದೆ. ನನಗೋಸ್ಕರ ನೀವು ಯಾವುದನ್ನು ಇಲ್ಲ ಅಂತ ಹೇಳುವುದಿಲ್ಲ ಅಂತ ನನಗೆ ಗೊತ್ತಿದೆ. ಪ್ಲೀಸ್ ಸುಶಾಂತ್. ಅವನಿಗೆ ಮನಸ್ಸಿಲ್ಲದಿದ್ದರೂ ಪತ್ನಿಯ ಮನಸ್ಸಿಗೆ ನೋವು ಮಾಡುವ ಇಚ್ಛೆಯಿಲ್ಲದೆ ಅವನು ತಕ್ಷಣವೇ ಆಫೀಸ್ನಿಂದ ಹೊರಟ. ಅವರಿಬ್ಬರು ಮನೆ ತಲುಪಿದರು. ರಾಜಾರಾಮ್ ಅವರು ಇನ್ನೂ ಬಂದಿರಲಿಲ್ಲ. ಬಳಿಕ ತಾಯಿಯನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದ ಸುಶಾಂತ್. ಸುಮನಾ ಅವರ ಸೊಂಟ ಮುರಿದಿತ್ತು. ಅವರಿಗೆ ಆಸ್ಪತ್ರೆಯಲ್ಲಿ ಶುಶ್ರೂಷೆ ನಡೆಯುತ್ತಿತ್ತು. ತಮ್ಮನ್ನು ಅಕ್ಕರೆಯಿಂದ ನೋಡಿಕೊಳ್ಳುತ್ತಿರುವ ಮಗ ಸೊಸೆಯನ್ನು ನೋಡಿ ಸುಮನಾ ಅವರ ಕಣ್ಣು ತುಂಬಿ ಬಂದಿದ್ದವು. ಅಂದು ಸುಮನಾ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು. ಸಂಸ್ಕೃತಿ ತಾವು ಮೊದಲು ಬಳಸುತ್ತಿದ್ದ ಬೆಡ್ರೂಮ್ಗೆ ಸುಶಾಂತ್ನನ್ನು ಕರೆದು ಸುಶಾಂತ್ ಬಳಿ ತನ್ನ ಬೇಡಿಕೆಯನ್ನು ಇಟ್ಟಿದ್ದಳು. ಇನ್ಮುಂದೆ ನಾವು ಈ ಮನೆಯಲ್ಲಿ ಇರೋಣ. ನಮ್ಮ ಮಗಳಿಗೆ ಅಜ್ಜಿತಾತನ ಪ್ರೀತಿನೂ ಸಿಗುತ್ತೆ. ನಿಂಗೆ ಇಲ್ಲ ಅಂತ ಹೇಳುವ ಮನಸ್ಸು ನನಗಿಲ್ಲ. ಪ್ರೀತಿಯಿಂದ ಅವಳ ಹಣೆಗೆ ಹೂ ಮುತ್ತನ್ನಿತ್ತು ತನ್ನ ಒಪ್ಪಿಗೆಯ ಮುದ್ರೆಯನ್ನು ಒತ್ತಿದ್ದ ಸುಶಾಂತ್.
ಮತ್ತೆ ಎಲ್ಲರೂ ಒಂದಾಗಿದ್ದರು. ಮುದ್ದಾದ ಮಗು ಮತ್ತು ಒಲವಿನ ಪತಿಯ ಪ್ರೀತಿಯ ಹುಚ್ಚು ಹೊಳೆಯಲ್ಲಿ ಸಂಸ್ಕೃತಿ ಇಂದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾಳೆ. ವೀಕ್ಷಕರೇ, ಈ ಕತೆ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸದ್ಯದಲ್ಲೇ ಇನ್ನೊಂದು ಹೊಸ ಹೃದಯಸ್ಪರ್ಶಿ ಭಾವನಾತ್ಮಕ ಕತೆ ಹಾಕೋಣ ಅಂತಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.